ಏನ್ ಜನನ ಏನೋ ಒಂದೇ ಓಟಾರದಲ್ಲಿ ಇದ್ರು ಮಾನವೀಯತೆಗೆ ಬೆಲೆನೆ ಕೊಡಲ್ಲ. ನನಗೊಂದು ಟೈಮ್ ಬರುತ್ತೆ, ಅವಾಗ ತೋರಿಸ್ತೀನಿ. ಏನೇ ಫ್ಯಾಮ್, ಏನೋ ವೇಷ ಮಾಡ್ಕೊಂಡು ಹೋಗ್ತಾ ಇದೀಯಾ? ನೀನು ವೇಷ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಚ್ಚಿಲ್ಲದೆ ಯಾವ್ದಕ್ಕೂ ಸ್ಕೆಚ್ ಹಾಕೋ ರೀತಿ ಇದೆ. ಹೌದು ಪುರಿ ಬ್ರದರ್, ನಾನು ಎಂತ ಹುಲಿ ಅಂತ ಗೊತ್ತಿದ್ಮೇಲೂ ನನ್ನನ್ನೇ ಬೋನ್ ಒಡೆ ಹಾಕಿ ಹಲ್ಕಿತಾಕ್ಬಿಟ್ಟಿದ್ದಾರೆ. ವಾಟ್ ಗುಡ್ ನ್ಯೂಸ್ ಯಾರ್? ನನ್ನ ಹಲ್ಕಿತಾಕ್ಬಿಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗುಡ್ ನ್ಯೂಸ್? ಸಾರಿ ಕಣೋ, ನೀನ್ ನಿನ್ಗೆ ಹೇಳ್ಕೊಂಡ್ಬಿಟ್ಟಿದ್ಯಾ? ಈ ಹುಲಿ ಅಂದಿಯಲ್ಲ, ಅದಕ್ಕೆ ನಾನು ಹಿಂಗೆ ಹೇಳ್ದೆ. ಅಂತದೇನಪ್ಪ ಪ್ರಾಬ್ಲಮ್? ನಿಮ್ ಮುಂದೆ ಹೇಳ್ಕೋಬೇಕೋ ಬೇಡೋ ಅಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ಗೊತ್ತಾದ್ಮೇಲೆ ಫೋನ್ ಮಾಡು, ಆಮೇಲೆ ಬಂದು ಕೇಳ್ಕೊಳ್ತೀನಿ. ರೇ ನಿಂತ್ಕೊಳ್ರಿ. ಈಗ ಹೇಳ್ಬೇಕು ಅನ್ಸುತ್ತಾ? ಅದಕ್ಕೆ ನಿಲ್ಸಿದ್ದು. ಮತ್ತೆ ಹೇಳ್ ಮತ್ತೆ. ನನ್ನ ಪರಿಸ್ಥಿತಿ ಮಳೆಯಲ್ಲಿ ನಿಂತಿರೋ ಪೂರಿ ತರ ಆಗ್ಬಿಟ್ಟಿದೆ. ಒಂದ್ ನಿಮಿಷ ನಿಲ್ಸಿಯಾ? ನೀನ್ ಸ್ಟೋರಿ ಕತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಪುರಿನ ಎಕ್ಸಾಂಪಲ್ ಕೊಡ್ತಾ ಇದ್ಯಾ? ಆಕ್ಚುಲಿ ಮೋರಿ ಎಕ್ಸಾಂಪಲ್ ಕೊಡ್ಬೇಕಾಗಿತ್ತು. ನಿಮ್ ಜೊತೆ ಮಾತಾಡ್ತಿದ್ನಲ್ಲ, ಮೋರಿ ಎಕ್ಸಾಂಪಲ್ ಕೊಟ್ರೆ ಮೋರಿಗೆಲ್ಲ ಅವಮಾನ ಆಗ್ಬಿಡತ್ತೆ ಅಂತ ಪೂರಿ ಎಕ್ಸಾಂಪಲ್ ಕೊಟ್ಟೆ. ಅಲ್ಲ, ನಿಮ್ಗೆಲ್ಲ ಅವಮಾನ ಆಗ್ಬಿಡತ್ತೆ ಅಂತ ಪೂರಿ ಎಕ್ಸಾಂಪಲ್ ಕೊಟ್ಟೆ. ಯಾರೋ ಒಬ್ರ ಹತ್ರ 30,000 ರೂಪಾಯಿ ಸಾಲ ತಗೊಂಡಿದ್ದೆ. ಇನ್ ಟೈಮಿಗೆ ಬಡ್ಡಿ ಕೊಡ್ಲಿಲ್ಲ ಅಂತ ಫೋನ್ ಮಾಡಿ ಕರೆಸ್ಕೊಂಡು ಹೋಗಿತ್ತಿದ್ದಾರೆ. ಯಾವನವನ ಅಯೋಗ್ಯ? ಅಷ್ಟೇ ಅಲ್ಲ, ಇನ್ನೊಬ್ಬ ನನ್ ಮಂದನ್ ಕೈ ಹಿಡಿದು ಎಳೆದ್ಬಿಟ್ಟ. ಹೌದಾ? ಅವ್ನು ಯಾರಂತ ಹೇಳು. ನಿನ್ನೆ ಸೇಲ್ ಆಗ್ತಾ ಇರುವ ಮಸಾಲನ ತಂದು ಅವ್ನ ಕಣ್ಣಿಗೆ ಹಾಕ್ಬಿಡ್ತು. ನನಗೆ ಗೊತ್ತು ನೀವು ನನ್ಗೆ ಹೆಲ್ಪ್ ಮಾಡ್ತೀರಂತ. ನಾನ್ ನಿಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿಲ್ಲ. ನಾನ್ ನಿನ್ಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ರು ಮಂದ ಅಂತ ಹೇಳ್ತೀಯಲ್ಲ, ಆ ಹೆಣ್ಣು ಮಗ ಸಾಫ್ಟ್ ಕಾರ್ನರ್ಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಅವ್ನು ಯಾರಂತ ಹೇಳು. ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ಅವ್ರು ಯಾರು ಅಂತ ಹೇಳ್ತೀನಿ. ಆ ಜಕ್ಕಮ್ಮ ನಾನೇ ಹೆಲ್ಪ್ ಮಾಡ್ತೀನಿ ಹೇಳು. ಆಣೆ ಮಾಡಿದಿರಾ? ಆಮೇಲೆ ಮಾತಿಗೆ ತಪ್ಪಾರ್ದು. ಫಸ್ಟ್ ಅವನು ಯಾರಂತ ಹೇಳು. ಸಾಲ ಕೊಟ್ಟು ಬಡ್ಡಿ ಕೇಳ್ತಿರೋರು ನಮ್ಮ MP ಅವರು. ಹೌದಾ? ಮಂದನ್ ಕೈ ಹಿಡಿದು ಎಳ್ದವ್ರು ಗುರುಕುಲೆ ಮೀನಾಥ್ ಅವರು. ಏನೇ ಅದು ನಿಮ್ಮ ಒಟ್ಟಾರದ ಪ್ರಾಬ್ಲಮ್ ಎಲ್ಲ ತಂದು ನನ್ನ ಹತ್ರ ಹೇಳ್ತಾ ಇದ್ಯಾ? ನೋಡಿ ಪುರಿ ಬ್ರದರ್, ಜಕ್ಕಮ್ಮನ ನಾಳೆ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಿರಾ. ಇವಾಗ ಏನಾದ್ರೂ ಕೈ ಕೊಟ್ರೆ ಆ ಜಕ್ಕಮ್ಮ ನಿಮ್ ಕಣ್ ಕಿತ್ತಾಕ್ಬಿಡ್ತಾಳೆ. ನೀನು ಬುದ್ಧಿವಂತ ಅಂತ ಕೇಳಿದೀನಿ, ಈಗ ಅತಿ ಬುದ್ಧಿವಂತ ಅಂತ ತೋರ್ಸ್ಕೊಂಡ್ಬಿಟ್ಟೆ. ಏನ್ ಹೇಳ್ಬೇಕು ಕೇಳಪ್ಪ. ಅದು ಇಷ್ಟು ಮಾಡಿ ಗೊತ್ತಿರೋರ್ ಮುಂದೆ ನಾನು ವೇಷ ಹಾಕೊಂಡು ಹೋದ್ರೆ ನಾನೇ ಪುರಿ ಬ್ರದರ್ ಅಂತ ಗೊತ್ತಾಗಿ ಅವ್ರು ನನ್ನ ಮುಖಕ್ಕೆ ತುಪ್ಪಕ್ಕಂತ ಹೋಗ್ಯಲ್ವಾ? ನಿಮ್ ಕೂತ್ಕೆ ಮೇಲೆ ಈ ಕೆಂಪ್ ಟವಲ್ ಇದೆಯಲ್ಲ ಒರ್ಸ್ಕಡಿ. ಅಲ್ಲ ರೀ ಪುರಿ ಬ್ರದರ್, ಗೆಟಪ್ ಚೇಂಜ್ ಮಾಡದ್ಮೇಲೂ ನಿಮ್ಮನ್ನ ಯಾರಾದ್ರೂ ಪುರಿ ಬ್ರದರ್ ಅಂತಾರ, ಅವಾಗ ನಿಮ್ ಲುಕ್ ಚೇಂಜ್ ಆಗ್ಬಿಡುತ್ತೆ. ನೀವು ಸುಮ್ನೆ ನಾನು ಹೇಳ್ದಾಗ ಕೇಳಿ, ಉಳ್ದಿದ್ದ ನಾನ್ ನೋಡ್ಕೋತೀನಿ. ಹುಷಾರಪ್ಪ, ನಾನು ಒಬ್ನೇ ತಾಯಿಗೆ ಒಬ್ನೇ ಮಗ. ನೀವ್ ಒಬ್ರೇ ಅಲ್ಲ ರೀ, ಜಗತ್ತಲ್ಲಿರೋ ಎಲ್ಲಾ ಮಕ್ಳಿಗೂ ತಾಯಿ ಅಂತ ಇರೋದು ಒಬ್ರೇ. ನಾನ್ ಸ್ಟಡಿ ಮಾಡಿರೋ ಪ್ರಕಾರ ಕೃಷ್ಣನಿಗೆ ಇಬ್ರು ತಾಯ್ತಾನೆ. MP ಅವರೇ ಸರ್, ಇವರೇ MP ಅಂತ. ಐಸಿ MP ಅಂದ್ರೆ ಮಂಗನ ಮಗ ಪೆಂಗನವನ? ಸ್ಟಾಪ್ ಇಟ್ ಐಸಿ. ಕಾಕಿ ಸಾರಿ ಸರ್, MP ಅಂದ್ರೆ ಮಂಗಣ್ಣನ ಮಗ ಪೆಂಗಣ್ಣ ಅಲ್ಲ ಸರ್, ಮರ್ಯಾದಾ ಪುರುಷೋತ್ತಮ ಅಂತ. ಅದನ್ನ ಹೇಳಕ್ಕೆ ಮರ್ಯಾದೆ ಬೇಡವರಿ? ಯಾಕಂಗಂತೀರಿ? FM ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತೆ? ಕೈಯಲ್ಲಿ ದುಡ್ಡು ಕೊಟ್ಟು ಬಾಯಲ್ಲಿ ಮಾತಾಡ್ತಿರಂತೆ. ಹಣ ಕೊಟ್ಟ ಮೇಲೆ ಹೇಳಿದಂಗೆ ವಾಪಸ್ ಕೊಡ್ಬೇಕಲ್ವಾ ಸರ್? ಶಾಲೆ ಏನ್ ಧರ್ಮ ಕೊಡ್ತೀರೇನ್ರಿ? ಬಡ್ಡಿ ತಗೊಳಲ್ವಾ? ಬಡ್ಡಿಗೆ ಸಾಲ ಕೊಟ್ರೆ ಕಾನೂನು ಪ್ರಕಾರ ತಪ್ಪಲ್ವರಿ? ಸರ್, ನಾನು ಇವನಿಗೇನು ಬಡ್ಡಿಗೆ ಸಾಲ ಕೊಟ್ಟಿಲ್ಲ. ನನ್ನ ಋಣ ಜಾಸ್ತಿ ಆಗುತ್ತೆ ಅನ್ಬಿಟ್ಟು ಅವನೇನೆ ತಿಂಗಳಿಗೆ 300 ರೂಪಾಯಿ ಕೊಡ್ತಾ ಇದ್ದಾನೆ. ಅವನ ಕೊಟ್ಟರು ನೀವು ತಗೊಂಡಿದ್ದು ಕಾನೂನು ಪ್ರಕಾರ ತಪ್ಪುರಿ. ಅದಕ್ಕೆ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿದ್ದೀನಿ. ಎಕ್ಸ್ಕ್ಯೂಸ್ ಮಿ ಸರ್, ತಾವು ಯಾವ ಏರಿಯಾ ಇನ್ಸ್ಪೆಕ್ಟರ್ ಅಂತ ತಿಳ್ಕೋಬಹುದೇ? ಬರವಾತ್ ಬಡಾವಣೆ ಇನ್ಸ್ಪೆಕ್ಟರ್. ಹೆಸರು ಚಿನ್ನಾಪುರದ ಚಿನ್ನಸ್ವಾಮಿ. ತೆಗೆದ್ರ ಲಾಠಿ ಆಗೋದಿಲ್ಲ ಲೂಟಿ. ಹೆಸರಿಗೂ ಬಣ್ಣಕ್ಕೂ ಮ್ಯಾಚೇ ಆಗ್ತಿಲ್ವೇ? ಕಲರ್ ಬಗ್ಗೆ ನೀವು ಮಾತಾಡ್ಬೇಡ್ರಿ. ಸಾರಿ ಸರ್, ನಮ್ ಪರ್ಮಾತ್ ಬಡಾವಣೆ ಇನ್ಸ್ಪೆಕ್ಟರ್ ತಣ್ಣೀರ್ ಬಿಸಿನೀರ್ ಪ್ರಶಾಂತ್ ಅವರಲ್ವೇ? ಇದ್ರು, ಆದ್ರೆ ಈಗಿಲ್ಲ. ಯಾಕೆ ಟ್ರಾನ್ಸ್ಫರ್ ಆಗೋಯ್ತೆ? ಹಾಗೇನಿಲ್ಲ, ಗಂಡ ಹೆಂಡತಿ ಇಬ್ರಿಗೂ ಜಗಳ ಆಯ್ತಂತೆ. ಹೆಂಡತಿ ಕೋಪದಲ್ಲಿ ಬಿಸಿ ಸಾಂಬಾರ್ನ ಮುಖದ ಮೇಲೆ ಸುರಿದ್ಬಿಟ್ಲಂತೆ. ಹಾಗಾಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ನಿಮ್ಗೆ ಏನಾದ್ರೂ ಅನುಕಂಪ ಅನ್ನೋದಿದ್ರೆ ಹಣ್ಣು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡ್ ಬನ್ನಿ. ಅಯ್ಯೋ ಪಾಪ. ಪಾಪ ಇರ್ಲಿ, ಅವ್ರು ಆರಾಮಾಗಿ ಮನೆಗೆ ಬರ್ತಾರೆ. ಮೊದಲು ಈ ಬಿಸ್ನೆಸ್ ನ ಕ್ಲಿಯರ್ ಮಾಡಿ. ಸರ್, ಹಣ ಕೊಟ್ಟು ವ್ಯವಹಾರ ಕ್ಲಿಯರ್ ಮಾಡ್ಕೋಬೇಕಾದ ನೀವು ತಾನೆ. ಫಸ್ಟ್ ಆಫ್ ಆಲ್ ಬಡ್ಡಿಗೆ ದುಡ್ಡು ಕೊಟ್ಟಿದ್ದು ತಪ್ಪ್ರಿ. ಎರಡನೇದು ಇವನ ಪೋಸ್ಟ್ ಮಾಡ್ತಾ ಇರೋದು. ಇವನ ಹತ್ರ ಯಾವಾಗ ದುಡ್ಡು ಇರ್ತದೋ ಆವಾಗ ನೀವು ತಗೋಬೇಕು. ಅದನ್ನ ಬಿಟ್ಟು ಇನ್ನೊಂದ್ಸತಿ ಇವನ್ನ ಪೋಸ್ಟ್ ಮಾಡಿದ್ರೆ ಏನು ಎತ್ತ ಅಂತ ಕೇಳಿದ್ರೆ ನಿಮ್ಮನ್ನ ಒಳಗಡೆ ತಾಕ್ತೀನಿ. ನಿನ್ನತ್ತವ್ರೆ ಯಾರು ಮಾರ್ರೆ ನೀವು? ಹೊಸ ಇನ್ಸ್ಪೆಕ್ಟರ್. ಚಿನ್ನಾಪುರದ ಚಿನ್ನಸ್ವಾಮಿ. ಎತ್ತದ್ರ ಲಾಠಿ ಆಗೋದಿಲ್ಲ ಲುಟ್ಟಿ. ಗಜ್ಜ, ಎಂತ ಅವಸ್ಥೆಪ್ಪ ಇದು. ನೋಡ್ಲಿಕ್ಕೆ ಭದ್ರಾವತಿ ಗೋಲ್ಡಿದಾಗಿದ್ದಾರೆ. ಹೆಸರು ಮತ್ತೆ ಚಿನ್ನಸ್ವಾಮಿ ಅಂತ. ಏನ್ರಿ ಒಬ್ರೇ ಮಾತಾಡ್ತಾ ಇದ್ದೀರಾ? ಎಂತ ಇಲ್ಲ ಸರ್, ಹಳೆ ಇನ್ಸ್ಪೆಕ್ಟರ್ ಎಲ್ಲಿ ಹೋದ್ರು ಸರ್? ಓ, ನಿಮಗೂ ಡೀಟ್ಲಿ ಹೇಳ್ಬೇಕಾ? ಇಷ್ಟಾಯ್ತು. ತೊಂದರೆ ಇಲ್ಲ ಸರ್, ನೀವು ಇಲ್ಲಿಗೆ ಬಂದ ಉದ್ದೇಶ?
ನಿಮ್ಮ ವಠಾರದ ಡಾಕ್ಟರ್ ಮಂದಾಕಿನಿ ಇದಾರಲ್ಲ ಅವ್ರ ಕೈ ಹಿಡಿದು ಹೇಳಿದ್ರಂತೆ. ಜಡೆ ಇಳಿದರೆ ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ಕೈ ಹಿಡಿದು ಹೇಳಿದೆ. ಮತ್ತೆಂತ ಸರ್, ಇಷ್ಟು ಸಣ್ಣ ವಿಷಯಕ್ಕೆ ನಿಮ್ಮನ್ನ ಇಲ್ಲಿಗೆ ಕರೆಸಿದವರು ಯಾರು? ಗುರುಕುಲೆ, ಅವ್ರನ್ನ ಯಾಕ್ರಿ ಕೇಳ್ತೀರಾ? ಅವ್ರನ್ನ ಕರೆಸ್ದವನೇ ನಾನು. ನೀನೆಂತದ ಕೈ ನಮ್ಮನೆ ಪಿಟ್ಟಿಗಿಟ್ಟದು? ಇವತ್ತಷ್ಟೇ ಅಲ್ಲ, ಇನ್ಯಾವತ್ತಾದ್ರೂ ನನ್ ಮಂದನ್ ಕೈ ಹಿಡ್ಕೋಬೇಕು. ದಿನಕ್ಕೂ ನಾನು ಕಂಪ್ಲೇಂಟ್ ಕೊಡ್ತೀನಿ. ಸರ್, ಈ ಕುಜುಮ್ಮನ ಮಾತನ್ನು ನೀವು ನಂಬಬೇಡಿ. ಅವ ಪಜ್ಜಿ ಸುಳ್ಳು ಮಾತಾಡೋದು. ಮುಚ್ಚು ಬಾಯಿನ. ನೀನ್ ಎಂತ ಡುಬಾಕೋರ್ ಅಂತ ನಾನ್ ಡ್ಯೂಟಿಗಳಲ್ಲಿ ಅಟೆಂಡ್ ಮಾಡ್ತಾನಲ್ಲ ಆವತ್ತೇ ಗೊತ್ತಾಯ್ತು. ಸ್ಟೇಷನ್ಗೆ ಸರ್ ಬೇಡ ಸರ್, ಇದೊಂದು ಸಲ ಬಿಟ್ಟು ಬಿಡಿ ಸರ್. ಬಿಡೋದ ಬೇಡ ಅಂತ ಸ್ಟೇಷನ್ ನಲ್ಲಿ ತೀರ್ಮಾನ ಮಾಡ್ತೀನಿ. ಸರ್ ಒಂದ್ ನಿಮಿಷ. ಈ ಪುರಿ ಬ್ರದರ್, ಮಾಂಜ ಕೊಡೋದಾದ್ರೆ ಇಲ್ಲೇ ಕೊಡ್ರಿ. ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಯಾವ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀರಾ? ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ನೋಡ್ರಿ, ಈ ಒಂದ್ಸತಿ ಕೇಳ್ತಾ ಇದೀಯ ಅಂತ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹುಡುಗಿ ತಂಟೆಗೆ ಹೋಗೋ. ನೀವು ಹೇಳಿದ ಮೇಲೆ ಹೋಗ್ತೇನೆ ಸರ್. ಇಷ್ಟು ಹೇಳಿದ ಮೇಲೆ ಹೋಗ್ತೇನೆ ಸರ್. ಇದನ್ನ ಮೇಂಟೈನ್ ಮಾಡೋ. ನಡೆಯಪ್ಪ, ಎಫ್ ಹೋಗೋಣ. ಅಲ್ಲ ಸರ್, ಬರೀ ಆವಾಜ್ ಕೊಡ್ರಿ, ಮಾಂಜ ಏನು ಕೊಡಲ್ವಾ? ಈ ಒಂದ್ಸತಿ ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಹುಡುಗಿ ಕೈ ಹಿಡ್ದ ಅಂತ ಬಂದ್ ನನ್ನ ಹತ್ರ ಹೇಳೋ, ಇವನ್ ಕೈನ ಕತ್ತರಿಸ್ಬಿಡ್ತೀನಿ. ಹೌದು ಕಣವ, ಆ FM ಜೊತೆಲಿ ಬೇಕಾದ್ರೆ ಊಟ ಮಾಡಿ, ಆದ್ರೆ ಸಟ್ಟಗಿರೋ ಅವರೆಕಾಳು ಮಾತ್ರ ಕೈ ಹಾಕ್ಬೇಡಿ ಅನ್ನೋ ಜಾತಿ ಅವನು. ಮೀನಾತವ್ರಿಗೆ ಆತರ ಅಂದಿದ್ ಓಕೆ, ಆದ್ರೆ ನಿಮ್ಗೆ ಅಂದಿದ್ ಯಾಕೆ? ಎಂತದ ಪೆಂಗ್ವಿನ್, ನನ್ನ ಬಗ್ಗೆನೇ ನೀನ್ ಹೀಗೆ ಮಾತಾಡುದನ್ನ? ಪ್ರೇತ ಅಲ್ಲ ಡಬ್ಬೆ ನಾತ. ಅವನ ಬಿಡ್ಲಿ, ನೀ ಯಾವಾಗ್ಲೂ ಹಿಂಗ ನೋಡ್ಲಿ, ಮೊಸರನ್ನ ತಿನ್ನಂದ್ರೆ ಕೆಸರನ್ನ ತಿಂತನಂತಿ. ಎಂತ ಮಾತಾಡಿದ್ರಿ? ಹೆಣ್ಣು ಮಕ್ಕಳ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಮರೆತಿರೋದೆಲ್ಲ ನೆನಪಕ್ಕತ್ತೆ ಪ್ರಾಣಿ. ಅದರಿಂದ ಸಣ್ಣ ವಿಷಯಕ್ಕೆ ಕಂಪ್ಲೇಂಟ್ ಕೊಟ್ಟದು ತಪ್ಪಲ್ವಣ್ಣ? ನಾನು ಮತ್ತು ಬಾತುಕೋಳಿ ಹೇಗೂ ಅಡ್ಜಸ್ಟ್ ಮಾಡಿಕೊಳ್ತಿದ್ದೀವಿ ಅಲ್ಲಣ್ಣ ಪೆಂಗ್ವಿನ್? ಓಯ್ ಚಿಂಗ್ಲಿ ಮುಂಗ್ಲಿ, ನಿಮ್ ಜೊತೆ ನಾನೇನ್ರಿ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಅದು ನನ್ನಂತ ಬ್ಯಾಚುಲರ್ ಬಿಟ್ಟು. FM ನಿಮ್ಮಿಬ್ರಿಗೂ ಆ ರೀತಿ ಮಾಡಿದ್ದು ಒಳ್ಳೇದಾಯ್ತು. ಎಂಪೇರ ನೀವ್ ಇಲ್ಲಿದ್ದೀರಾ? ನಾನು ಆಗ್ಲೇ ಇಲ್ಲಿಗೆ ಬರ್ಬೇಕಾಯ್ತು. ದಿಕ್ಕು ದಿವಸ ಅಂದ್ರೆ ನಿಮ್ ಮನೆಗೆ ಹೋಗ್ಬಿಟ್ಟಿದೆ. ಏನ್ ಮಾತು ಅಂತ ಆಡ್ತೀಯೋ? ಮನೆ ಬೀಗ ಹಾಕಿತ್ತು ಅಂತ ಬೇಕಾದ್ರೆ ಹೇಳು. ದಿಕ್ಕು ದೆಸೆ ಇಲ್ದೇ ಇರೋನು ಅಂತ ಯಾಕಂತೀಯೋ? ಸಾರಿ ತಗೊಳ್ಳಿ, ಈ ತಿಂಗಳು ಬಡ್ಡಿ. ಎಷ್ಟು ನಿಯತ್ತಿನ ಮನುಷ್ಯನ ನೀನು. ಮತ್ತೆ ಆಗ್ಲೇ ಏನೋ ಹೇಳ್ದಂಗಿತ್ತು. ಮತ್ತೆ ಬಯಸ್ಕೋಬೇಡ್ರಿ, ಸ್ವಲ್ಪ ಸುಮ್ಮನೆ ಇರ್ಲಿ ಸುಮ್ಮನಿರವ. ಪಾಪ ಇಂಥ ಒಳ್ಳೆಯವ್ರಿಗೆಲ್ಲ ಭಯಕ್ಕೆ ಹೋಗ್ಬಾರ್ದು. ಎಷ್ಟು ನಿಯತ್ತಾಗಿ ಬಡ್ಡಿ ದುಡ್ಡು ತಂದು ಕೊಟ್ಟವನೇ ನೋಡು. ಆದ್ರೆ FM ಜೇಬಲ್ ಕಾಸಿಲ್ಲ ಅಂದ್ರು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವನೇ. ಹೌದಣ್ಣ, ಈ ವಿಷಯ ನಂಗೆ ಮೊದ್ಲೇ ಗೊತ್ತಿದ್ರೆ ನಾನು ಹಂಗೆ ಮಾಡ್ತಿದ್ದೆ. ಒಳ್ಳೆಯವನಾಗಿದ್ದೀಯಾ? ಒಳ್ಳೆಯವನಾಗಿರೋ. ಅವ್ನ್ ಕಂಪ್ಲೇಂಟ್ ಕೊಟ್ರೆ ಇನ್ಸ್ಪೆಕ್ಟರ್ ಹೆಂಗಿದ್ರು ನಿಮ್ಗೆ ಪರಿಚಯ ಅಲ್ವಾ? ನಮ್ಮ ಹತ್ರ ದುಡ್ಡು ತಗೊಂಡು ಮೋಸ ಮಾಡಿದ್ದೇನೆ ಅಂತ ಬಿಟ್ಟು ಇನ್ಸ್ಪೆಕ್ಟರ್ಗೆ ಒಂದು ಮಾತು ಹೇಳಿದ್ರೆ ಅವನೇ ಕೊಟ್ಟು ಬಾಚಿದವ್ರ. ಅದರಲ್ಲಿ ಬಂದದ್ದು ನಮ್ಮ ತಣ್ಣೀರು ಬಿಸಿನೀರು ಪೊಲೀಸ್ ಅಲ್ಲಣ್ಣ, ಚಿನ್ನಾಪುರದ ಚಿನ್ನಸ್ವಾಮಿ ಅಂತೆ. ವಾ, ಅವ್ನು ಇಲ್ಲೂ ಬಂದು ಕಾಯಿ ಹೊಡೆದು ಕಾಯಿ ಸುರ್ತಿದ್ದು ಕೈಗೆ ಚುಪ್ ಕೊಟ್ಟೋದ್ನ. ಯಪ್ಪ ತೊಟ್ಟಿ ಮಲ್ಲ, ತೊಟ್ಟಿ ಮಲ್ಲ ಅಲ್ರಿ, ಹೊಟ್ಟೆ ಮಲ್ಲ. ಮಲ್ಲ ಬಿಡ್ಲಿ. ನೀ ಏನ್ಲೇ ಇನ್ಸ್ಪೆಕ್ಟರ್ಗೆ ಅವ ಇವ ಅಂತ ಏಕವಚನದಾಗ ಮಾತಾಡ್ತಿ? ಅಡೋ, ಅವ್ನಿಗೆ ನಾನು ಮರ್ಯಾದೆ ಕೊಡೋದು? ತಣ್ಣೀರು ಬಿಸಿನೀರು ಇನ್ಸ್ಪೆಕ್ಟ್ರು ನಮ್ಮ ಏರಿಯಾದಲ್ಲೇ ಇದಾರೆ. ಅವ್ನು ಯಾವನೋ ಕಳ್ಳ ಪೊಲೀಸರು ಬೇಷ ಹಾಕೊಂಬಂದು ಎಲ್ರಿಗೂ ಮೋಸ ಮಾಡ್ತಾವ್ರೆ ಅನ್ನೋದು ಗಾಳಿ ಸುದ್ದಿ. ಹೌದೇ? ಅದೇನ್ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ, ಗಾಳಿ ಸುದ್ದಿ ಅಷ್ಟೇ. ವಾ, ಸೌದತ್ತಿ ಅಲ್ಲವಾ, ಎಂತ ಕಾಲ ಬಂತವ. ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಮೋಸ ಮಾಡೋರು ಇದಾರ? ನನಗೂ ಅದೇ ಡೌಟ್ ಇತ್ತಪ್ಪಕ್ಕ. ದಿಢೀರ್ ಅಂತೇಳಿ ನಮ್ಮ ಏರಿಯಾದಲ್ಲಿ ಹೊಸ ಇನ್ಸ್ಪೆಕ್ಟರ್ ಬರ್ಲಿಕ್ಕೆ ಹೇಗೆ ಸಾಧ್ಯ? ನನ್ಗ ಅನ್ನಿಸ್ತಿದೆ ಇದೆಲ್ಲ FM ಕ್ರಿಯೇಟಿವಿಟಿ ಅಂತ. ನನ್ಗೂ ಈಗ ಹಾಗೆ ಅಂತ ಶುರು ಆಗಿದೆ ಕಣವ. ಆ FM ಮಲಗಿದ್ದ ಸಿಂಹನ ಬರ್ದೆಪ್ಸಿದಾನೆ. ಮಾತಂದೆ ಕಣವ, ಸಿಂಹ ಅನ್ಕೊಂಡಿದ್ದು ನನಗೆ ನಾನೇ. ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿರೋ ಆ FM ಏನಾದ್ರೂ ಸಿಕ್ಕರೆ ನಾನ್ ಬಿಡಲ್ಲ. ಹೌದು ಲಲಿತಪ್ಪ, ನಿಮ್ಮೊಟ್ಟಿಗೆ ನಾನು ಕೂಡ ಬರ್ತೇನೆ. ನಾನು ನಿಮ್ ಜೊತೆ ಬರ್ತೀನಪ್ಪ. ನೀವೆಲ್ಲಾರು ಹೋದ್ರೆ ನಾವೇನಿಲ್ಲ ಬಕ್ರಿ ಬಡ್ಕೊತ್ಕೊಂಡಿರ್ಬೇಕಾ? ಬಡ್ದಿಟ್ಟಿರೆ ಅಲ್ಲಿಂದ ಬಂದ ಮೇಲೆ ಬಕ್ರಿ ಬಡಲ್ ಇಡ್ತಾನೋ ಬಕ್ಕರ್ಸರು ಅಂತೆ. ಮೊದ್ಲು ಅವ್ನ್ ಬಿಡಿ ನೋಡ್ರಿ. ಎಫ್ ಈ ಡ್ರೆಸ್ ನನಗೇನು ಸೆಟ್ ಆಗ್ತಾ ಇಲ್ಲಪ್ಪ, ಬಿಚ್ಬಿಡ್ತೀನಿ. ರೇ ಪೂರಿ ಅವರೇ, ಸಿಗದೆ ಒಂದ್ ಚಾನ್ಸು. ಆ ಚಾನ್ಸ್ ಅಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡು ಲಾಭ ಮಾಡ್ಕೊಳ್ಳೋ ಬದಲು ಬಟ್ಟೆ ಬಿಚ್ಚಿಡ್ತೀನಿ ಅಂತ ಹೇಳ್ರಿ. ಇದರಿಂದ ಏನ್ ಲಾಭ ಸಿಗುತ್ತೆ? ಅಟ್ಲೀಸ್ಟ್ ಪೂರಿ ಮಾಡಿದ್ರೆ 4 ಕಾಸು ಸಿಗ್ತದಪ್ಪ. ನೀವು ಬರೀ ಕಾಸಿನ ಲೆಕ್ಕಾಚಾರದಲ್ಲೇ ಇರಿ, ರೂಪಾಯಿ ವಿಷಯಕ್ಕೆ ಬರಲೇಬೇಡಿ. ಹಂಗಾದ್ರೆ ತುಂಬಾ ಲಾಭ ಸಿಗುತ್ತಾ? ನೀನ್ ನನ್ ಜೊತೆ ಬನ್ರಿ, ಬಂದ್ ಲಾಭದಲ್ಲಿ 50-50. ಹಂಗಾದ್ರೆ ನೋಡಿಯಪ್ಪ. MP ಅವ್ರ MP ಅಲ್ಲ ಕಣಯ್ಯ, ಮತ್ತಿನ್ಯಾರ್ರಿ? ಕೆಂಪನೆ ಕಣೋ. ಬಾಳ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆ DM ನಮ್ ಕೈಗೆ ಸಿಕ್ತಾನ.
ರೀ ಮೈಲಾರಿ ಏನಪ್ಪಣಿ MP ಅವ್ರು ಕರೆಕ್ಟ್ MP ಅಂತ ಕರೆದ್ರಿ FM ಯಾಕೆ DM ಅಂತ ಕರೆದ್ರಿ ಹೌದಲ್ಲ ಆ FM ನಮ್ ಕೈಗೆ ಸಿಗ್ತಾನೆ ಅವ್ನು ನನ್ನ ಕೈ ಸಿಗ್ಲಿ ಕಣಯ್ಯ. ನನಗ್ ಬರ್ತಾ ಇರೋ ಕೋಪಕ್ಕೆ ಅವ್ನ ಎಲ್ಲಿ ಸಿಗ್ತಾನೆ ಅಲ್ಲೇ ಮಾಡ್ಬಿಟ್ಟು ಮನೆಗೂ ತಿಳಿಸಿ ಮಣ್ಣು ಮಾಡ್ಬಿಡ್ತೀನಿ. ಅದ್ರ ಬದಲು ಬಾಡಿನೇ ಅವ್ರ ಮನೆ ಕಳ್ಸ್ಬಿಟ್ರೆ ಮಣ್ ಮಾಡೋ ರಿಸ್ಕ್ ತಪ್ಪತ್ತೆ. ಡಾಕ್ಟರ್ ಕರೆಕ್ಟ್ ರಿಪೋರ್ಟ್ ಹೇಳಿದ್ರು. ಓಯ್ ಬೆಂಚಪ್ಪ ಅಲ್ಲಿ ನೋಡಿ, ಅದು ಅವರೇ ಇರ್ಬೋದಾ? ಇರ್ಬೋದು ಕಣೋ, ಆದ್ರೆ ದೂರದಲ್ಲಿ ಇರೋದ್ರಿಂದ ಬ್ಲರ್ ಆಗಿ ಕಾಣ್ತಾ ಇದೆ. ಬ್ಲರ್ ಕಾಣಿಸ್ತಿರೋದು ದೂರದಲ್ಲಿರೋದಕ್ಕಲ್ಲ, ವಯಸ್ಸಾಗಿದೆಯಲ್ಲ ಅದಕ್ಕೆ. ಬಾರಮ್ಮ. ಎಷ್ಟೇ ಡ್ರೆಸ್ ಹಾಕೊಂಡು ನನ್ನನ್ನೇ ಮರಸ್ತೀಯ. ಜಾಸ್ತಿ ಹೊಡಿಬೇಡಿ ಬಿಡಿ MP ಅವ್ರೆ, ಪ್ರಾಣ ಹೋಗ್ಬಿಟ್ರೆ ಕಷ್ಟ. ಮುಂದಿನ ದಿನ ಸ್ಟೇಷನ್ ಅಲ್ಲಿ ನೋಡ್ಕೊಳ್ಳೋಣ. ನನ್ನನ್ನ ನನ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀರಾ? ತಣ್ಣೀರ್ ಬಿಸ್ನೀರ್ ಇನ್ಸ್ಪೆಕ್ಟರ್. ಏನ್ರಿ ಹೆಂಗಸು ಜೊತೆ ಸೇರ್ಕೊಂಡು ನನಗೆ ಹೊಡಿತೀರಾ? ನಡಿ ಸ್ಟೇಷನ್ಗೆ. ಸರ ನಿಮ್ ಕಾಲಿಗೆ ಬೀಳ್ತೀರಿ, ನೀವು ಅವ್ರು ಅನ್ಕೊಂಡು ಅದನ್ನ ಮಾಡ್ಬಿಟ್ವಿ. ಯಾರು ಅನ್ಕೊಂಡು ಏನ್ ಮಾಡಿದ್ರಿ? ಇನ್ಸ್ಪೆಕ್ಟರ್, ನಮ್ಮ ಏರಿಯಾದಲ್ಲಿ ಒಬ್ಬರು ನಕಲಿ ಇನ್ಸ್ಪೆಕ್ಟರ್ ಇದ್ದಾರೆ. ಅದೆಂತ ಆಯ್ತು ಗೊತ್ತುಂಟಾ? ಇಷ್ಟ ಆಯ್ತು. ನಮ್ಮ ಏರಿಯಾದಲ್ಲಿ ಈ ರೀತಿ ಬೇರೆ ನಡೆಯುತ್ತಾ? ನಡ್ದಿದ್ಕೆ ತಾನೇ ಸರ್ ನಿಮಗ್ ಬಿದ್ದಿದ್ದು. ಏನಮ್ಮ ಹೊಡಿಯೋದು ಹೊಡೆದ್ಬಿಟ್ಟು ನನ್ ಕಿಂಡಲ್ ಮಾಡ್ತಾ ಇದೀಯಾ? ಸಾರಿ ಸರ್. ಸರಿ ಬನ್ನಿ, ಅವನ್ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿ ಚಚ್ಚಿ ಚಟ್ನಿ ಮಾಡಿ ಒಗ್ಗರಣೆ ಹಾಕಿ ನಿಮ್ ಕೈ ಕೊಟ್ಬಿಡ್ತೀನಿ. ಬೇಡ ಸರ್, ನಾವು ಮನುಷ್ಯರು ಚಟ್ನಿ ತಿನ್ನಲ್ಲ. ಯಾರೇ ನೀನು ಇನ್ಸ್ಪೆಕ್ಟರ್ ಡಿಕ್ಕಿ ಹೊಡಿತಾ ಇದೀಯಾ? ಸರ್ 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 ಬಿಟ್ಬಿಡಿ ಸರ್, ಇನ್ನೊಂದ್ಸಲ ಈ ತರ ಕೆಲಸ ಮಾಡಲ್ಲ. ಹೊಡೆದಿತ್ತು ಇದೊಂದೇ ಪರ್ಸು ಸರ್, ತಗೊಳ್ಳಿ ಸರ್. ನೋಡಿದ್ರ ಪುರಿ ಅವರೇ ಗೆಟಪ್ ಹೇಗ್ ವರ್ಕೌಟ್ ಆಗ್ತಿದೆ ಅಂತ. ಇಂಥ ಐಡಿಯಾ ನನ್ನ ಮೈಂಡ್ಗೆ ಬರ್ಲಿಲ್ಲಪ್ಪ. ಸ್ವಲ್ಪ ತಡಿ, ಅವ ಮೈಂಡ್ ಮಾಡೋಣ. ನೋಡಯ್ಯ, ಈ ರೀತಿ ಚಿಲ್ಲರೆ ಕೆಲಸ ಇನ್ನು ಮುಂದೆ ಮಾಡಬಾರ್ದು ನೀನು. ಆಯ್ತು ಸರ್, ಚಿಲ್ಲರೆ ಪರ್ಸೆ ಹೊಡಿಯಲ್ಲ, ದುಡ್ಡು ತುಂಬಿರೋ ದೊಡ್ಡ ಸೂಟ್ ಕೇಸೆ ಹೊಡಿತೀನಿ. ಸೂಟ್ ಕೇಸ್ ಹೊಡಿ, ಜೊತೆಗೆ ನನಗೆ ಡಿಕ್ಕಿ ಹೊಡಿ. ಅರ್ಥ ಆಯ್ತು ಬಿಡಿ ಸರ್, ಇನ್ಮೇಲೆ ಬಂದಿದ್ರಲ್ಲಿ 50-50. ಆಯ್ತು, ನೀನು ಹೋಗಪ್ಪ. ಸರ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್, ನೀವು ಸಿಗದೆ ಇದ್ರು ಫೋನ್ ಮಾಡಿ ಕರೆಸಿ ಡಿಕ್ಕಿ ಹೊಡಿತೀನಿ. ನನ್ನ ಫೋನ್ ನಂಬರ್ ತಗೋ. ಹೇಳಿ ಸರ್. ಬರ್ಲಾ ಸರ್? ಡಿಕ್ಕಿ ಹೊಡಿಯೋದ್ ಮಾತ್ರ ಮರಿಬೇಡಪ್ಪ. ನೋಡ್ದಾರಿ ಸರ್ ದಿನಕ್ಕೆ ಎಷ್ಟು ಸಲ ಡಿಕ್ಕಿ ಹೊಡಿತೀನಿ ಅಂತ. ಬರ್ಲಾ ಸರ್? ಹುಷಾರು. ಏನು ನೀನು ಕೊಟ್ಟ ಐಡಿಯಾ ಇಷ್ಟೊಂದು ಹೊರಗಡೆ ಓಡಿದೆ? ಎಲ್ಲ ಪುರಿ ಅವರೇ ಇನ್ನೂ ವರ್ಕೌಟ್ ಆಗತ್ತೆ. ಅದಕ್ಕೆ ತಾನೇ ಹೇಳಿದ್ದು, ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ ಬೇಕಾಗಿಲ್ಲ ಮಚ್ಚು. ಮನುಷ್ಯರು ನಾವೇನ್ ಮಾಡ್ಬೇಕು? ಯಾರೇ ನೀನು ಇನ್ಸ್ಪೆಕ್ಟರ್ಗೆ ಡಿಕ್ಕಿ ಹೊಡಿತೀಯಲ್ಲ, ಕಾಣಿಸಲ್ವೇ? ಹುಡ್ಕೊಂಡು ಹೋಗ್ತಿದ್ದು ಬಳ್ಳಿ ತಾನಾಗೇ ಬಂದು ಕಾಲಿಗೆ ಸಿಕ್ಕಾಕೋತು ಅನ್ನಂಗಾಯ್ತು. ಸರ್ ಇನ್ನೇನು ಟೆನ್ಷನ್ ಇಲ್ಲ ಬಿಡಿ ಸರ್. ಇಷ್ಟ ದಿವಸ ಟೆನ್ಷನ್ ಇರ್ಲಿಲ್ಲಪ್ಪ, ಇನ್ನು ಮೇಲ್ ಟೆನ್ಷನ್ ಶುರು. ಸರ ಯಾರ್ರೀ ಇವರು? ಅಯ್ಯೋ ತುಂಬಾ ದೊಡ್ಡ ಮನುಷ್ಯ, ಪಿಕ್ ಪಾಕೆಟ್ರು. ಹಂಗಂದ್ರ ನಮ್ಮ ಸಾಹೇಬ್ರಿ ಡಿಕ್ಕಿ ಹೊಡೆದು ಅವ್ರ ಪರ್ಸ ಕದಲಿಕ್ ಪ್ರಯತ್ನ ಮಾಡಿ ಪೊಲೀಸರ ಜೊತೆ ಕಳ್ಳ ಪೊಲೀಸ್ ಆಟ ಆಡ್ತೇನೆ. ವೆರಿ ಗುಡ್ ರೀ ಮೈಲಾರಿ ಅವರೇ. ನಡೆಯಲ್ಲ ಸ್ಟೇಷನ್ಗೆ? ಸರ್ ಈಗ ತಾನೇ ಎಲ್ಲಾ ಡೀಲು ಮುಗಿಸ್ಕೊಂಡು ಬರ್ತಾ ಇದೀನಿ. ಅವಾಗ್ಲೇ ಸ್ಟೇಷನ್ಗ ಏನೋದು? ಅದೇ ಸರ್, ಇವಾಗ ತಾನೇ ಹೊಡ್ಕೊಂಡ್ ಬಂದಿದ್ ಪರ್ಸ್ನ ನಿಮ್ ಕಡೆ ಒಬ್ರು ಕೊಟ್ಟಿದ್ದೀನಿ. ನೀ ಕದ್ದಿದ್ ಪರ್ಸನ್ನ ಇಸ್ಕೊಂಡ್ ಹೋಗಿದ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವನ ಅವನು? ಸರ್ ಬೈಬೇಡಿ ಸರ್, ಅವರು SI. ಇಡೀ ಏರಿಯಾಗಿರೋದು ನಾನು ಒಬ್ನೇ SI. ಅವನೇ ಅವನಪ್ಪ ಹೊಸ SI. ಅಯ್ಯೋ ಸರ್, ಬೇಕಾದ ನಂಬರೇ ಕೊಟ್ಟಿದ್ದಾರೆ ನೋಡಿ ಸರ್, ಇಲ್ಲಿ ನೋಡಿ. ಸರ್ ಇವ್ರೇ ಅನ್ಸತ್ತೆ, ನಾವು ಹುಡುಕ್ತಿದ್ದ ಡೂಪ್ಲಿಕೇಟ್ SI. ಒಂದ್ ನಿಮಿಷ ಇರಮ್ಮ. ಹಲೋ ಹಲೋ, ಇನ್ಸ್ಪೆಕ್ಟರ್ ಚನ್ನಾಪುರ್ ಚಿನ್ನಸ್ವಾಮಿ ಸ್ಪೀಕಿಂಗ್. ಎಲ್ಲಿದ್ಯಪ್ಪ ಚಿನ್ಸ್ವಾಮಿ? ಯಾವನು ಮರ್ಯಾದಿಲ್ಲದ ಹೆಸರಿಟ್ಟು ಕರೆಯೋದು? ಈ ಚಿನ್ನಸ್ವಾಮಿ ತೆಗೆದ್ರೆ ಲಾಠಿ, ಆಗೋದಿಲ್ಲ ಲೂಟಿ. ತೆಗೆದು ಬಿಡ್ತೀನಿ ನೀನು ಬೋಟಿ. ಯಾರೇ ನೀನು? ನಾನು ಬರ್ಬಾದ್ ಬಡಾವಣೆ ಇನ್ಸ್ಪೆಕ್ಟರ್ ಪ್ರಶಾಂತ್. ಈ ಇನ್ಸ್ಪೆಕ್ಟರ್ ಪ್ರಶಾಂತ್ ಕಾಲಿಟ್ರೆ ತಣ್ಣೀರ್ ಬಿಸಿನೀರಾಗುತ್ತೆ, ಬಿಸಿನೀರ್ ತಣ್ಣೀರಾಗುತ್ತೆ. ತಣ್ಣೀರ್ ಬಿಸಿನೀರ? ಏನಲ್ಲೇ ನಾ ಬದುಕಿರ್ಬೇಕಾದ್ರೆ ನನ್ನ ಲಿಮಿಟ್ ಅಲ್ಲ ಇನ್ನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನೀವು ಹುಡ್ಕೊಂಬಿಟ್ಯಾ? ಸರ್ ಆರಾಮಾಗಿದ್ರ? ಊಟ ಆಯ್ತಾ ಸರ್? ಕಟ್ ಮಾಡ್ತೀನಿ ಸರ್. ಇದನ್ನೆಲ್ಲ ಬಿಚ್ಚಿ ಒಳಗಡೆ ಇರೋದ್ರ ಬಿಸಾಕ್ಬಿಡು. ಏನಾದ್ರಿ ಪುರಿ ಬ್ರದರ್? ಅಯ್ಯೋ ಇಷ್ಟ ಆಯ್ತಪ್ಪ. ಕೆಲ್ಸ ಕೆಡ್ತು. ನಾವಿನ್ನು ಇಲ್ಲೇ ಇದ್ರೆ ನಮ್ಮ ಟ್ರೇಸ್ ಮಾಡಿ ನಮ್ಮನ್ನ ಹಿಡಿದು ಬಿಡ್ತಾರೆ. ನೋಡ್ರಿ ಓಣ ಇದು. ಅಯ್ಯೋ ಕೆಳಗಡೆ ಬಿಸಾಕ್ಬಿಟ್ಟು ಬರಪ್ಪ. ಇಡಿಯಟ್ಟು ಎಂತ ಆಯ್ತು ಇನ್ಸ್ಪೆಕ್ಟರ್? ಸ್ವಿಚ್ ಆಫ್ ಮಾಡಿದಾನೆ ಅಯೋಗ್ಯ ಫೋನ್ ನ. ಸರ್ ನಂಬರ್ ಕೊಡಿ, ಇಲ್ಲಿ ನನ್ನ ಮೊಬೈಲ್ ಅಲ್ಲಿ ಡೈಲ್ ಮಾಡ್ತೀನಿ. ಏನಾತ್ರಿ MP ಅವ್ರ? ಅಯ್ಯೋ ಈ ನಂಬರ್ ನಮ್ ಪೂರಿ ಬ್ರದರ್ದು ಕಣವ. ನೋಡಕ್ ಮಂಕಿ ತರ ಇದ್ರು ಮಂಕಿ ಕ್ಯಾಪ್ ಹಾಕೋ ಕೆಲಸ ಮಾಡ್ಬಿಟ್ನಲ್ಲ. ಅದಕ್ಕೆ ಅನ್ಸುತ್ತೆ ಸರ್, ನೀವು ಫೋನ್ ಮಾಡಿದಾಗ ಅವ್ರು ಸಿಗದೆ ಇದ್ದಿದ್ದು. ಒಂದು ಅವ್ರ ಫೋನ್ ನ ಸ್ವಿಚ್ ಆಫ್ ಮಾಡಿರ್ಬೇಕು,
ಇಲ್ಲ ಅಂದ್ರೆ ಸಿಮ್ ಎತ್ತಿ ಬಿಸಾಡಿರ್ಬೇಕು. ಜಪ್ಪಯ್ಯ ಅಂದ್ರು ನನ್ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲಮ್ಮ. ನಡಿಯಲೇ ಹೋಗ್ತಾ ನೀನ್ ಹಂಗೆ ಸ್ಟೇಷನ್ ಡ್ರಾಪ್ ಮಾಡ್ತೀನಿ. ಬನ್ರಿ ಸರ ನಮ್ಮನೇಲಿ ಕರ್ಕೊಂಡು ಹೊಂಟ್ರಿ. ಇಲ್ಲ ಪಕ್ಕದ ರೋಡಲ್ಲಿ ತಿಥಿ ಊಟ ಆಗ್ತಾ ಇದಾರಂತೆ, ಆಗ್ಸೋಣ ಅಂತ. ಹೌದ್ರಿ, ಮಿಸ್ ಮಾಡೋದ್ ಬ್ಯಾಡ, ನಡ್ರಿ ಹೋಗುನು. ಅವ್ರು ಕಾಮಿಡಿ ಮಾಡ್ಲಿಕ್ಕತ್ತಾರ್ರಿ. ಪ್ರಾಣಿ ಇವ್ರು ಇನ್ಸ್ಪೆಕ್ಟರ್ ಅಲ್ಲ, ಇವ್ರು ಬಾ ಸೀರಿಯಸ್ ಕ್ಯಾರೆಕ್ಟರ್ ಅನ್ಕೊಂಡಿದ್ನಿ. ಸುಮ್ನೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಪೂರಿ ಅವ್ರು ಇರೋ ಜಾಗದಲ್ಲಿ ನೀವ್ ಇರ್ಬೇಕಾಗ್ತದೆ. ಏನೇ ನಿನ್ ಮಾತ್ ನಂಬ್ಕೊಂಡು ವರ್ಷದ ಕೂಡ ಬಿಟ್ಟಾಗಾಯ್ತು. ರೇ ಪೂರಿ ಬ್ರದರ್, ಇಷ್ಟಕ್ಕೆಲ್ಲ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಅದು ಈ ಫೇಸ್ಬುಕ್ ಮಂಜ ಇರ್ಬೇಕಾರೆ. ಏನ್ ತಮಾಷೆ ಮಾಡ್ತಾ ನೀನು? ಆ ನಂಬರ್ ನಂದಂತ ಗೊತ್ತಾದ್ಮೇಲೆ ಆ ಇನ್ಸ್ಪೆಕ್ಟರ್ ನನ್ನ ಸುಮ್ನೆ ಬಿಡ್ತಾನ? ಅದ್ ನಿಮ್ ನಂಬರ್ ಅಂತ ಗೊತ್ತಾದ್ರೆ ತಾನೆ ನಂಬರ್ ಚೇಂಜ್ ಮಾಡಿ 2 ತಿಂಗಳಾಯ್ತು ಅಂತ ಹೇಳಿ. ಗುಡ್ ಐಡಿಯಪ್ಪ. ಈಗ ನನ್ನ ಮೈಂಡ್ ರಿಲ್ಯಾಕ್ಸ್ ಆಯ್ತು. ಅದಕ್ಕೆ ಹೇಳೋದು ಈ FM ಇರ್ಬೇಕಾರೆ ಟೆನ್ಷನ್ ಮಾಡ್ಕೋಬಾರ್ದು ಅಂತ. ಬನ್ನಿ ಹೋಗೋಣ. ನಮ್ಮ ಮೋರಿ ಬದರ ಸೌದತ್ತಿ ಅಲ್ಲವಾ? ಪೂರಿ ಬ್ರದರ್ ಅಲ್ರಿ, ಪೂರಿ ಬ್ರದರ್. ಅವ ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ಮೋರಿ ಅಂದ್ರನ ಬರಬರಾಕತಿ. ಇಷ್ಟು ದಿನ ನಮ್ ಜೊತೆ ಕ್ಲೋಸ್ ಇದ್ದು ಈಗ ನಮಗ ಇಂತ ಮೋಸ ಮಾಡ್ದ. ಅವ್ನ್ ನನ್ ಕೈ ಸಿಗ್ಲಿ, ಅವ್ನ ಬೆಂಡೆತ್ತಿ ಬದಾಸ್ ಮಾಡ್ಬಿಡ್ತೀನಿ. ಕೈ ಸಿಗ್ಲಿ ಅಂದ್ರೆ ಹುಡ್ಕೋ ರಿಸ್ಕ್ ತಗೊಳಲ್ವೇ? ಏನೋ ಮಾತ್ಕಂದೇರಿ. ಸರ್ ಮಾತಾಡಿದ್ ಸಾಕು, ಮೊದ್ಲು ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೋಣ ಬನ್ನಿ. ಸರ್ ಅವ್ರು ನೋಡ್ರಿ ಪೂರಿ ಬ್ರದರ್. ನಿಂತ್ಕೊಳ್ಳಪ್ಪ ಪುರಿ, ಎಲ್ಲೋಯ್ತು ನಿನ್ ಕಾಕಿ? ಏನ್ ಸರ್ ಕಾಮಿಡಿ ಮಾಡ್ತಾ ಇದ್ದೀರಾ ನೀವು? ನಾನು ಯಾವಾಗಲೂ ಹೋಯ್ತಾ ಹಾಕೋ ಸರ್. ನಾನು ಯಾವಾಗ ಸರ್ ಕಾಕಿ ಹಾಕಿದೆ? ಈಗ ಹಾಕಿಲ್ಲಪ್ಪ, ಇಷ್ಟೊತ್ತು ಹಾಕಿದ್ದಲ್ಲ. ಕಾಮಿಡಿ ಮಾಡ್ತಾ ಇದ್ದೆ ನೀನು? ಸ್ವಲ್ಪ ಇರು, ನನ್ಗೆ ನಗು ಬರ್ತದೆ, ನಗ್ಬಿಡ್ತೀನಿ. ಚಟಪ್, ಕಾಕಿ ಡ್ರೆಸ್ ಹಾಕೊಂಬಂದು ನಮ್ MP ಅವ್ರ ಮನೆಗೆ ಬಂದು ಎದುರಿಸ್ಲಿಲ್ವಾ? ಮೀನನಾಥ ಅವ್ರ ಮನೆಗೆ ಬಂದು ಎದುರಿಸ್ಲಿಲ್ವಾ? ಸರ್ ಅಂತ ಕೆಲಸ ನಾನು ಮಾಡಿಲ್ಲ ಸರ್. ನೀನೇ ಹೇಳಪ್ಪ. ಕರೆದುಕೊಂಡು ಬಂದದೆ ಅವನಂತ ಹೇಳ್ತಾನೆ ತೆಪ್ಪು. ಗುರುಕುಲೆ ನಾನೇ ಕರ್ಕೊಂಡ್ ಬಂದಿದ್ದು, ಆದ್ರೆ ಇವ್ರನ್ನಲ್ಲ, ಮತ್ತೆ ಒರಿಜಿನಲ್ ಪೊಲೀಸ್ನ. ಒರಿಜಿನಲ್ ಪೊಲೀಸು ನಾನ್ ಇರ್ಬೇಕಾದ್ರೆ ನೀನ್ ಯಾವ ಪೊಲೀಸ್ ಕರ್ಕೊಂಡ್ ಬಂದ್ಯಾ? ಸರ್ ಯಾರು ಅಂತ ಗೊತ್ತಿಲ್ಲ, ಅದು ಯೂನಿಫಾರ್ಮ್ ಹಾಕೊಂಡಿದ್ರಲ್ಲ ಅದಕ್ಕೆ ಕರ್ಕೊಂಡ್ ಬಂದಿದ್ದೆ. ಹಂಗಂದ್ರೆ ಪೂರಿ ಬ್ರದರ್ ಪೊಲೀಸ್ ಡ್ರೆಸ್ ಹಾಕಿರ್ಲಿಲ್ಲ? ಜಕ್ಕಮ್ಮ ನಾನಿಗೆ ಹಾಕಿಲ್ಲಮ್ಮ. ಮತ್ತೆ ಯಾವ್ದೋ ಕಳ್ಳಂಗ್ ಡಿಕ್ಕಿ ಹೊಡೆದು ಪರ್ಸ್ ಕಿತ್ಕೊಂಡು ನಂಬರ್ ಕೊಟ್ಟು ಆಗಾಗ ಫೋನ್ ಮಾಡು ಅಂತ ಹೇಳಿದ್ಯಾ? ಏನ್ ಸರ್ ತಮಾಷೆ ಮಾಡ್ತಾ ಇದೀರಾ ನೀವು? ನಾ ಮೊಬೈಲ್ ನಂಬರ್ ಚೇಂಜ್ ಮಾಡಿ 3 ತಿಂಗಳಾಯ್ತು. ನೋಡಿ ಹೊಸ ಮೊಬೈಲ್. ಜಕ್ಕಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ಎಲ್ರು ಹೌದಾ ಅಂತ ಫೋರ್ಸ್ ಬಿಡ್ತೀರಲ್ರಿ? ಹಾಗಾದ್ರೆ ಆ ಮೊಬೈಲ್ ನಂಬರ್ ಯಾವ್ದು? ಯಾವ್ದೋ ಕಲ್ಲಂದಿರ್ಬೇಕು ಸರ್. ನಾನು ಅರ್ಜೆಂಟ್ ಆಗಿ ಮಸಾಲ ತರ್ಬೇಕು, ನಾ ಬರ್ತೀನಿ. ಪಾಪ ಮಗನ. ಅಲ್ಲ, ಈ ಪೂರಿ ಬದರ ಜೊತೆ ನಮ್ PM ಯಾಕದಾನ? ಚೋರ್ ಗುರುವಿನೊಟ್ಟಿಗೆ ಚಾಂದನ ಶಿಷ್ಯ ಇರ್ಲೇಬೇಕಲ್ವಲ್ಲ? ನನಗೂ ಹಾಗೆ ಅನ್ನಿಸ್ತಿದೆ ಕಣ್ರಯ್ಯ, ಇವ್ರಿಬ್ರು ನಂಬಕ್ಕೆ ಆಗ್ತಾ ಇಲ್ಲ. ಪೂರಿ ಬ್ರದರ್ ಕಪ್ಪು ಬಣ್ಣದ ಹಿಂದಿರೋ ಬಿಳಿ ಸತ್ಯ ಬೆಳಕಿಗೆ ಬರ್ಬೇಕಂದ್ರ ನಾ ಒಂದ್ ಐಡಿಯಾ ಕೊಡ್ತೇನ್ರಿ. ಬರ್ರಿ. Tell me, Rose, ಆ idiot ನಮ್ಗೆ ಹೇಗ್ ರೇಗ್ಸೋದ್ನಲ್ಲ? Yes, Rose, ನಂಗೂ ತುಂಬಾ ಕೋಪ ಬಂದಿತ್ತು. But what to do? ಎಲ್ಲ ನಮಗ್ ಸಪೋರ್ಟ್ ಮಾಡೋರು ಯಾರು ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಒಂದ್ಸಾರಿ ನಮ್ ಬ್ರದರ್ ಇಂಡಿಯಾಗ್ ಬರ್ಲಿ, ಎಷ್ಟೇ ಡಾಲರ್ ಖರ್ಚಾದ್ರೂ ಚಿಂತೆ ಇಲ್ಲ, ಅವ್ನ್ ಸರಿಯಾಗಿ ಪಾಠ ಕಲಿಸ್ತೀನಿ. Good idea, Rose. ಥ್ಯಾಂಕ್ ಯು. ಯಾಕೆ ಮೇಡಮ್ ತುಂಬಾ ಅಪ್ಸೆಟ್ ಆಗಿದ್ದೀರಾ? ಆಕ್ಚುಲಿ 3 idiots ನಮ್ಗೆ ತುಂಬಾ ರೇಗ್ಸಿದ್ರು. ನಮಗ್ ಸಪೋರ್ಟ್ ಮಾಡಕ್ ಯಾರು ಇಲ್ಲ. ನಮ್ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಕೇಳಿದಷ್ಟು ಡಾಲರ್ ಕೊಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಪೊಲೀಸ್ ಸ್ಟೇಷನ್ ಎಲ್ಲಿ ಅಂತ ವಿ ಡೋಂಟ್ ನೋ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಮೇಡಮ್? ಅವ್ನು ಯಾರು ಅಂತ ಹೇಳಿ ನಾನು ಎದುರಿಸ್ತೀನಿ. No, 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 no. ನಮಗ್ ರೌಡಿಸಮ್ ಬೇಕಾಗಿಲ್ಲ. ಇವತ್ ನೀವ್ ಎಲ್ಲಿದ್ದೀರೋ ಅವ್ನ ಹೆದರಿಸ್ತೀರ, ನಾಳೆ ನೀವಿಲ್ದಾಗ ಅವ್ನ್ ನಮ್ಗೆ ಏನಾದ್ರೂ ಮಾಡ್ಬಿಟ್ರೆ ಓ ಮೈ ಗಾಡ್, ಅದ್ರ ಬದಲು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಅಷ್ಟೇ ತಾನೇ? ಇನ್ಸ್ಪೆಕ್ಟ್ರು ನಮ್ ಬ್ರದರ್, ಅವ್ರ ಹೆಸರೇ ಪೂರಿ ಬ್ರದರ್. 2 ನಿಮಿಷ ಅವ್ರನ್ನ ಕಳಿಸ್ಬಿಡ್ತೀನಿ. ಹಲೋ ಪೂರಿ ಬ್ರದರ್, ಇಲ್ಲಿ ಯಾವ್ದೋ ಫಾರಿನ್ ಕೂಡಾನೆ ಸಿಕ್ಕಾಕೊಂಡಿದೆ. ಅವ್ರು ಕೇಳ್ದಷ್ಟು ಡಾಲರ್ ಕೊಡ್ತಾರೆ. ಪ್ಲೀಸ್ ಇದೊಂದ್ಸಲ ಪೊಲೀಸ್ ಗೆಟಪ್ ಹಾಕೊಂಡ್ ಬಂದ್ಬಿಡಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ. ಯೂಸ್ ಮಾಡಿರೋ ಸಿಮ್ಮನ್ನ ಬಿಸಾಕಿ ಹೊಸ ಸಿಮ್ಮೆ ತಗೋಬಹುದು. ನೀವು ಬೇಗ ಬಂದ್ಬಿಡಿ, ನಾನು ಇರ್ತೀನಲ್ಲ, ಡೋಂಟ್ ವರಿ, ಆಯ್ತಿರ್ತೀನಿ, ಬೇಗ ಬನ್ನಿ. ಇನ್ನೇನ್ ಬಂದ್ಬಿಡ್ತಾರಂತೆ ಆನ್ ದ ವೇ. ಬ್ಯಾಂಗ್ಳೂರಲ್ಲಿ ಇಷ್ಟು ನೈಸ್ ಪೀಪಲ್ ಇರೋದು ನಮ್ ಪುಣ್ಯ. ನೀವು ತುಂಬಾ ದೊಡ್ಡ ಮಾತಾಡ್ತೀರಪ್ಪ, ನಮ್ದೇನಿದ್ರು ಅಳ್ಳದ ಸೇವೆ ಅಷ್ಟೇ. ಅದು ನಿಮ್ ದೊಡ್ಡ ಗುಣ, ನಿಮ್ಮಿಂದ ನಮಗ್ ತುಂಬಾ ಉಪಕಾರ ಆಯ್ತು. ನೀವು ತುಂಬಾ ಹೊಗಳ್ತಿದ್ದೀರಪ್ಪ. FM ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಅಂತ ಫೋನ್ ನಲ್ಲಿ ಹೇಳಿದ್ದು? ನಮ್ಗೆ. ನಮ್ ತಮ್ಮ ಫೋನ್ ನಲ್ಲಿ ಎಲ್ಲ ಹೇಳಿದಾನೆ. ನೀವು ಚಿಂತೆ ಮಾಡ್ಬೇಡಿ, ಅವ್ರು ಯಾರಂತ ಹೇಳಿ ನಾನು ಬೆಂಡೆತ್ತು ಬ್ರೇಕ್ ಫೇಲ್ಯೂರ್ ಮಾಡ್ಬಿಡ್ತೀನಿ. Please come. You know sir? I don't know. ನಮಗ್ ರೇಗ್ಸಿದ 3 idiots ಅವ್ರೆ. ದಿನಕ್ಕೊಬ್ಬ ಜಾಸ್ತಿ ಆಗಿದೆ ನಿಮ್ಗೆ.
ಈ ಇನ್ಸ್ಪೆಕ್ಟರ್ ಎತ್ತಿದ್ರೆ ಲಾಠಿ ಆಗೋದಿಲ್ಲ ಲೂಟಿ. ಹೌದೇ ನೀವಾ? What happened? ನಥಿಂಗ್. ಸರ್ ಇವ್ರೇ ನಮ್ಮನ್ನ ಚೀಸ್ ಮಾಡಿದ್ದು. ಇವ್ರ ಮೇಲೆ ಸೀರಿಯಸ್ ಆಕ್ಷನ್ಸ್ ತಗೊಳ್ಳಿ. ಯಾಕೆ ಇವ್ರನ್ನ ರೇಕ್ಷಿದ್ದು? ರೀ ಗೋರಿ ಬ್ರದರ್, ತೆಗೆದು ಬಿಟ್ಟ ಅಂದ್ರೆ ಹಾಗೆ ಗೋರಿಯಲ್ಲಿ ಹೋಗಿ ಬಿಟ್ಬಿಡ್ಬೇಕು. ಗೋರಿ ಬ್ರದರ್ ಅಲ್ಲ, ಪುರಿ ಬ್ರದರ್. ತಿಂದ್ರೆ ಪುರಿ ಮೂಗೆಲ್ ಉರಿ. ಈಗ ನಿಮಗ ಉರಿತದ ನೋಡ್ರಿ. ನಾನೇ ಒಪ್ಕೊಂಡ್ಬಿಟ್ಟ. ನೀವ್ ಒಪ್ಕೊಳ್ಳಿಲ್ಲ ಅಂತಂದ್ರೆ ನಾವೇ ಒಪ್ಪಿಸ್ತಿದ್ವಿ ಬಿಡಲೇ. ತಣ್ಣೀರು ಬಿಸಿನೀರು. ಏನಲ್ಲೇ ಇನ್ಸ್ಪೆಕ್ಟರ್ ಕಾಸ್ಟ್ಯೂಮ್ ಹಾಕೊಂಡು ನಮ್ ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡ್ತೀಯಾ? ಸರ್ ನಿಮ್ ಮುಂದೆ ಸತ್ಯನ ಮುಚ್ಚಿಡಕ್ಕಾಗಲ್ಲ ಸರ್. ಎಪಿಸೋಡ್ ಬಿಗಿನಿಂಗ್ ಇಂದ ಏನಾಯ್ತಂತ ಪಾಸ್ಟ್ ಫಾರ್ವರ್ಡ್ ನಲ್ಲಿ ಹೇಳ್ಬಿಡ್ತೀನಿ ಸರ್. ಹಿಂಗಾಯ್ತು ಸರ್. ಇದಕ್ಕೆಲ್ಲ ಕಾರಣ FM ಸರ್. ಸಾರಿ ಸರ್, ಇನ್ಮೇಲೆ ಇಂಥ ತಪ್ಪನ್ನು ಮಾಡಲ್ಲ ಸರ್. ನೀವು ನಮ್ ಡಿಪಾರ್ಟ್ಮೆಂಟ್ ಮಾಡಿರೋ ಮೋಸಕ್ಕೆ ಮಿನಿಮಮ್ ಅಂದ್ರು 6 ತಿಂಗಳು ಸಜೆ ಅನುಭವಿಸ್ಬೇಕು. ಹಂಗ ಮಾಡ್ತೀನಿ. ಜಕ್ಕಮ್ಮ, ನಾನ್ ಸತ್ತಮ್ಮ. ಸರ್ ನಾವು ತಪ್ಪು ಮಾಡಿದ್ದೀವಿ, ಶಿಕ್ಷೆ ಕೊಡ್ತಾ ಇದ್ದೀರಾ, ಓಕೆ. ಇವ್ರು 3 ಜನ ಈ ಫಾರಿನ್ ಹುಡುಗಿರನ್ನ ಚುನಾಯಿಸಿದಾರಲ್ಲ, ಅವ್ರಿಗೆ ಶಿಕ್ಷೆ ಕೊಡಲ್ಲ ಯಾಕೆ? ಇವ್ರು ಫಾರಿನ್ ಹುಡುಗಿರ ಅಂತ ನಿನ್ಗ್ಯಾರಪ್ಪ ಹೇಳಿದ್ದು? ಇವರೇ ಈಗಲೂ ನಾವೇ ಹೇಳ್ತಾ ಇದ್ದೀವಿ, ನಾವು ಫಾರಿನ್ ಹುಡುಗಿರಲ್ಲ. ಇಲ್ಲಿ ಸಿರಿ ವ್ಯಾಪಾರಿ ರೇಣುಕಾರಿ. ನಾನು ಡಾಕ್ಟರ್